ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಒಂದು ಗೇಮ್ ನಡೆಯುತ್ತೆ. ಆ ಗೇಮ್ನಲ್ಲಿ ಮಾಳು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಬಕೆಟ್ಸ್ಗಳನ್ನ ಇಟ್ಟಿರ್ತಾರೆ. ಆ ಬಕೆಟ್ಸ್ಗಳಲ್ಲಿ ಸಗಣಿ ಆಗಿರ್ಬೋದು, ನೀರು ಆಗಿರ್ಬೋದು, ಕಸ ಆಗಿರ್ಬೋದು, ಈ ರೀತಿಯಾಗಿ ಒಂದು 6-7 ರೀತಿಯಲ್ಲಿ ಒಂದಿಷ್ಟು ಸಾಮಗ್ರಿಗಳನ್ನು ಆ ಒಂದು ಬಕೆಟ್ನಲ್ಲಿ ಹಾಕಿ ಇಟ್ಟಿರ್ತಾರೆ. ಅದಕ್ಕೆ ಸೂಕ್ತವಾದಂಥದ್ದು ಯಾವ ವ್ಯಕ್ತಿ ಎಂಬುದು ಆಯ್ಕೆ ಮಾಡಿಕೊಂಡು ನೀವು ಅವರಿಗೆ ನೀಡಬೇಕು ಅನ್ನೋ ರೀತಿಯಲ್ಲಿ ಮನೆಯ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಾಳುಗೆ ಒಂದು ಆದೇಶವನ್ನು ಬಿಗ್ ಬಾಸ್ ಹೊರಡಿಸಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಗಣಿಯನ್ನು ಈ ಒಂದು ಧ್ರುವಗೆ, ಅದೇ ರೀತಿಯಾಗಿ ನೀರನ್ನು ಅಶ್ವಿನಿ ಗೌಡ, ಅದೇ ರೀತಿ ರಕ್ಷಿತಾ ಮತ್ತು ಕಸವನ್ನು ರಾಶಿಕಾಗೆ ಹಾಕುವಂಥ ಸಂದರ್ಭ ಈ ಒಂದು ಮಾಳು ನಿಪ್ನಾಳ್ ಮಾಡುವಂಥದ್ದು. ಇದೆಲ್ಲವೂ ಕೂಡ ಆದ ಬಳಿಕ ರಾಶಿಕಾ ಮತ್ತು ಮಾಳು ನಿಪ್ನಾಳ್ ನಡುವೆ ಒಂದು ಗಲಾಟೆ ಆಗಿಬಿಡುತ್ತೆ. ನನ್ನ ಮೇಲೆ ಕಸನ ಹಾಕಿದರೆ ಈ ಒಂದು ಬಿಗ್ ಬಾಸ್ ಮನೆಯ ಕಸ ಅಂತ ನನಗೆ ಹೇಳ್ತಾ ಇದ್ದೀರಿ, ಇದಕ್ಕೆ ಸೂಕ್ತವಾದಂತಹ ಕಾರಣವನ್ನು ಕೊಡಿ ಅಂತಾರೆ. ಸೂಕ್ತವಾದಂತಹ ಕಾರಣವನ್ನು ಕೊಡೋದಕ್ಕೆ ಮಾಳು ನಿಪ್ನಾಳ್ ವಿಫಲ ಆಗ್ತಾರೆ ಅಂತ ಕಾಣಿಸುತ್ತೆ. ಇದೆಲ್ಲವೂ ಕೂಡ ಆದ ಬಳಿಕ ರಾಶಿಕಾ ಅವರು ತೂ ಅನ್ನೋ ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾರೆ. ನೀವು ತೂ ಅನ್ಬೇಡಿ ಅಪ್ಪಿ ಅನ್ನೋ ರೀತಿಯಲ್ಲಿ ಮಾಳು ನಿಪ್ನಾಳ್ ಪ್ರತಿಕ್ರಿಯೆ ಕೊಡ್ತಾರೆ. ಸೊ ಇಂಥದ್ದೆಲ್ಲವೂ ಕೂಡ ಆ ಒಂದು ಮನೆಯಲ್ಲಿ ಆಗಿಬಿಡುತ್ತೆ. ಇದಕ್ಕೆ ಗಿಲ್ಲಿಯು ಕೂಡ ಮೂಗು ತೋರಿಸೋದಕ್ಕೆ ಬಂದು ಬಿಡ್ತಾನೆ. ತೂ ಬಿಟ್ಟು ಬಿಡಿ ಅತ್ಲಾಗಿ ಅನ್ನೋ ರೀತಿಯಲ್ಲಿ ಈ ಒಂದು ಗಿಲ್ಲಿಯು ಕೂಡ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಇನ್ನು ಅಭಿ ಈ ಗಿಲ್ಲಿಯ ಬಾಯನ್ನು ಮುಚ್ಚಿ ಅಲ್ಲಿಗೆ ಒಂದು ಸ್ಟಾಪ್ ಮಾಡಿಬಿಡ್ತಾರೆ. ಇಂತಹದ್ದೊಂದು ಬೆಳವಣಿಗೆಯಲ್ಲಿ ಆಗಿದೆ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ ವೀಕ್ಷಕರಿಗೆ ಅಂತಂದರೆ, ಮಾಳು ನಿಪ್ನಾಳ್ ಎಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದ, ಆದರೆ ಈಗ ಆ ಒಂದು ವ್ಯಕ್ತಿಯನ್ನ ಮನೆಯಿಂದ ಎಬ್ಬಿಸೋದಕ್ಕೆ ಬಿಗ್ ಬಾಸ್ ಕಡೆಯವರು ಒಂದು ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಒಪಿನಿಯನ್ ಜನಗಳದ್ದು ಆಗುತ್ತೆ. ಸೊ ಯಾಕೆಂತಂದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಇವ್ರ ಜೊತೆ ಯಾರು ಗಲಾಟೆಗಳಾಗಲಿ ಅದು ಯಾವುದೂ ಕೂಡ ಇರಲಿಲ್ಲ. ಮನೆಯ ಜನರ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಮಾಳು ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ, ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ, ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಈ ಒಂದು ವಾರದ ಕ್ಯಾಪ್ಟನ್ ಕೂಡ ಮಾಳು ನಿಪ್ನಾಳ್ ಆದರು. ಮಾಳು ನಿಪ್ನಾಳ್ ಕ್ಯಾಪ್ಟನ್ ಆದ ಬಳಿಕ ಈಗ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಮನೆಯಲ್ಲಿರುವಂಥ ಜನಗಳಿಗೆ ಎದುರು ಹಾಕೊಳ್ಳುವ ರೀತಿಯಲ್ಲಿ ಒಂದಿಷ್ಟು ಟಾಸ್ಕ್ಗಳು ಆಗ್ತಾ ಇದ್ದಾವೆ. ಮನೆಯವ್ರನ್ನ ಎದುರು ಹಾಕೊಂಡ್ರೆ ಮನೆಯವರು ನೆಕ್ಸ್ಟ್ ಈ ಒಂದು ಮಾಳು ನಿಪ್ನಾಳನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ಮಾಳು ಇನ್ನೂ ಆ್ಯಕ್ಟಿವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ನವರು ಪ್ಲಾನ್ ಮಾಡಿಕೊಂಡಿದ್ದಾರಾ ಎಂಬ ಒಂದು ಪ್ರಶ್ನೆ ಹೊರಗಡೆ ಅಂತಹದ್ದೆಲ್ಲವೂ ಕೂಡ ಓಡಾಡ್ತಾ ಇರುವಂಥದ್ದು. ಏನು ಈ ಸತ್ಯಾಸತ್ಯತೆ ಗೊತ್ತಿಲ್ಲ. ಒಂದು ಗೇಮ್ ಅಂದ ತಕ್ಷಣ ಅದನ್ನು ಗೇಮ್ನ ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ. ಹೊರಗಡೆ ಪ್ರೇಕ್ಷಕರಾಗಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅವರು ಮನೆಯಿಂದ ಹೊರಗಡೆ ಬರ್ತಾ ಹೋಗ್ತಾರೆ. ಸೊ ಆ ರೀತಿಯಾದಂಥ ಒಂದು ಸೈಕಲ್ ಇರುವಂತಹದ್ದು. ಸೊ ಈ ಒಂದು ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಯಾರು ಹೇಗೆ, ಯಾರು ಯಾವ ರೀತಿಯಾಗಿ ಬದಲಾಗ್ತಾರೆ, ಯಾರು ಹೇಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಯಾರು ಯಾವಾಗ ಗಲಾಟೆ ಮಾಡಿಕೊಳ್ಳುತ್ತಾರೆ, ಈ ಯಾವುದೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.